ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಶಿಡ್ಲಘಟ್ಟದಲ್ಲಿ 279 ರೇಷ್ಮೆ ಬೆಳೆಗಾರರಿಗೆ 49,39,000 ವೆಚ್ಚದ ಸಬ್ಸಿಡಿ ಸಲಕರಣೆ ವಿತರಣೆ. ಶಾಸಕ BN ರವಿಕುಮಾರ್. ಶಿಡ್ಲಘಟ್ಟ ಜಿಲ್ಲಾ ಪಂಚಾಯಿತಿ, ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ, ಶಿಡ್ಲಘಟ್ಟ ಹಾಗೂ ರೇಷ್ಮೆ ಇಲಾಖೆ, ಶಿಡ್ಲಘಟ್ಟ ತಾಲೂಕು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಪರಿವೀಕ್ಷಣಾ ಮಂದಿರದ ಹೈಬಿ ಆವರಣದಲ್ಲಿ ರೇಷ್ಮೆ ಹುಳು ಸಾಕಾಣಿಕಾ ಫಲಾನುಭವಿಗಳಿಗೆ ರೇಷ್ಮೆ ಸಾಕಾಣಿಕಾ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಸಲಕರಣೆಗಳ ವಿತರಣೆಯನ್ನು ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾದ BN ರವಿಕುಮಾರ್ ಅವರು ನೆರವೇರಿಸಿದರು. ರೇಷ್ಮೆ ಬೆಳೆಗಾರರ ಆರ್ಥಿಕ ಪ್ರಗತಿ ಹಾಗೂ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಯೋಜನೆಯಡಿ 49,39,000 ವೆಚ್ಚದಲ್ಲಿ ಅರ್ಹ ಫಲಾನುಭವಿಗಳಿಗೆ ರೇಷ್ಮೆ ಉಪಕರಣ ಹಾಗೂ ಸಬ್ಸಿಡಿ ಸೌಲಭ್ಯಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ BN ರವಿಕುಮಾರ್ ಅವರು, ರೇಷ್ಮೆ ನಾಡು ಎಂದೇ ಪ್ರಸಿದ್ಧ ಪಡೆದಿರುವ ಶಿಡ್ಲಘಟ್ಟದ ರೈತರಿಗೆ ರೇಷ್ಮೆ ಕೃಷಿಯ ಜೀವನಾಡಿ. ರೈತರು ಆರ್ಥಿಕವಾಗಿ ಸಬಲರಾಗಲು ಮತ್ತು ಗುಣಮಟ್ಟದ ರೇಷ್ಮೆ ಬೆಳೆಯಲು ಸರ್ಕಾರಿ ಯೋಜನೆಗಳು ಹಾಗೂ ಆಧುನಿಕ ಸಲಕರಣೆಗಳು ಅತ್ಯಂತ ಸಹಕಾರಿಯಾಗಲಿದೆ. ಪ್ರತಿಯೊಬ್ಬ ಅರ್ಹ ಫಲಾನುಭವಿಯು ಈ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಸರ್ಕಾರದಿಂದ ರೇಷ್ಮೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗಳಲ್ಲಿ ಲಭ್ಯವಿರುವ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ರೈತನಿಗೂ ಮಾಹಿತಿ ತಲುಪಿಸಲು ಇಲಾಖೆ ಅಧಿಕಾರಿಗಳು ಕರಪತ್ರಗಳನ್ನು, ಪಾಂಪ್ಲೆಟ್ಸ್ ಮುದ್ರಿಕೆ ಹಂಚಿಕೆ ಮಾಡಬೇಕೆಂದು ಶಾಸಕರಾದ BN ರವಿಕುಮಾರ್ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು. ಕ್ಷೇತ್ರದಲ್ಲಿ ರೇಷ್ಮೆ ಬೆಳೆಗಾರರ ಸಂಖ್ಯೆ ಹೆಚ್ಚಿರುವುದರಿಂದ ಮುಂಬರುವ 2026-27ನೇ ಸಾಲಿನಲ್ಲಿ ಶಿಡ್ಲಘಟ್ಟಕ್ಕೆ ಮತ್ತಷ್ಟು ಹೆಚ್ಚಿನ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಶಾಸಕ ರವಿಕುಮಾರ್ ಇದೇ ವೇಳೆ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ರೇಷ್ಮೆ ಜಿಲ್ಲಾ ಉಪನಿರ್ದೇಶಕರಾದ ಮಾರಪ್ಪ, ಬೀರಲದಿನ್ನೆ, ಶಿಡ್ಲಘಟ್ಟ ರೇಷ್ಮೆ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ, JDS ಮುಖಂಡರಾದ ತಾದೂರು ರಘು, ಮೇಲೂರು ಮಂಜುನಾಥ್, ಹನುಮಂತಪುರ ವಿಜಯಕುಮಾರ್, ಭಕ್ತರಹಳ್ಳಿ ಮಂಜುನಾಥ್, ಸೊಣ್ಣೇನಹಳ್ಳಿ ಮೂರ್ತಿ, ಚಿಕ್ಕದಾಸೇನಹಳ್ಳಿ ನರಸಿಂಹಗೌಡ ಬ್ಯಾಂಕ್, SM ರಮೇಶ್, ನಂದಕಿಶನ್, ಪ್ರದೀಪ್ ದೀಪು, ಶಾಸಕರ ಆಪ್ತ ಕಾರ್ಯದರ್ಶಿ ಕುಮಾರ್, ಶಿಡ್ಲಘಟ್ಟ ತಾಲೂಕಿನ ರೇಷ್ಮೆ ವಿಸ್ತರಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಫಲಾನುಭವಿಗಳು ಹಾಗೂ JDS ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. 279 ಫಲಾನುಭವಿಗಳಿಗೆ 49,39,000 ಸಹಾಯಧನವನ್ನು ಸಲಕರಣೆ ರೂಪದಲ್ಲಿ ಮಂಜೂರಾತಿ ಮಾಡಿದ್ದೀವಿ. ಇದನ್ನು ಈಗಾಗಲೇ ಕೇಂದ್ರ ಪುರಸ್ಕೃತ ಸಿಲ್ಕ್ ಸಮಗ್ರ ಯೋಜನೆ, ಕೇಂದ್ರದ ಪಾಲು 55%, 35% ರಾಜ್ಯದ ಪಾಲನ್ನು ಹಾಕಿ ಈಗ 50-20 ಸಾಮಾನ್ಯವಾಗಿ 50% ಕೇಂದ್ರ ಪುರಸ್ಕೃತ ಕೇಂದ್ರ ಪಾಲು, 25% ರಾಜ್ಯದ ಪಾಲು, SCPTSP ಆದರೆ 50-35% ಹಾಕಿ ಕೇಂದ್ರ ಸಲಕರಣೆಗಳನ್ನು ಮಂಜೂರಾತಿ ಮಾಡಿರ್ತೀವಿ. ಈ ಸಲಕರಣೆಗಳನ್ನು ಎಲ್ಲ ಇಲ್ಲಿ ನಮ್ಮ ನೆಚ್ಚಿನ ಫಲಾನುಭವಿಗಳಿಗೆ, ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಇದು ತಂದಿದ್ದೀವಿ. ಅದನ್ನು ನಮ್ಮ ವಿತರಣೆ ಮಾಡಿಕೊಡ್ಬೇಕು ಅಂತ ನಮ್ಮ ಸಾಹೇಬರು ಮನವಿ ಮಾಡ್ಕೊಂಡು ಮನದಟ್ಟು ಮಾಡಬೇಕು. ಇವತ್ತು ಏನು ಈ ತಾಲೂಕಲ್ಲಿ ಇವತ್ತು ಬರುವಂತಹ ಲಕ್ಷಾಂತರ ರೂಪಾಯಿ, ಇವತ್ತು ಅವ್ರು ಹೇಳಿದ್ರು 45 ಲಕ್ಷ ಇವತ್ತು ನಾವು ಒಟ್ಟಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಇದು ಸೇರಿ ನಾವು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಅಂತ. ಅದು ನೋಡಿದಾಗ ನಿಜವಾಗ್ಲೂ ಸಿಕ್ಕಿದ್ರೆ ಅದು ಒಂದು ಗೌರವವಾಗಿರ್ತೈತೆ ಮತ್ತು ರೈತರು ಮತ್ತು ಬಡವರು ಬದುಕಲಿಕ್ಕೆ ಒಂದು ದಾರಿನೂ ಸಿಗ್ತೈತೆ. ಅದೇ ಯಾರೋ ಒಂದು ಅರ್ಜಿ ಹಾಕಿ ಅವ್ರ ಹೆಸರಲ್ಲಿ ಬೇರೆಯವರು ಇವತ್ತು ಉಪಯೋಗಿಸ್ಕೊಂಡು ಬೇರೆ ಬೇರೆ ಇವತ್ತು ಮೊದಲ ತರ ಆಗ್ತಾ ಇಲ್ಲ. ಇವತ್ತು ಏನಾದ್ರೂ ಒಂದು ಸಬ್ಸಿಡಿ ರೇಟ್ ಅಲ್ಲಿ ಒಂದು ಸರ್ಕಾರದ ಸವಲತ್ತು ಒಂದ್ಸಾರಿ ಪಡೆದ ಮೇಲೆ ಮತ್ತೊಂದ್ ಸಾರಿ ಕೊಡಕ್ಕ ಬರೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಅದರಿಂದ ನೇರವಾಗಿ ಅವರಿಗೆ ಸಿಗುವಂತ ವಾತಾವರಣ ಇವತ್ತು ಆಗಿದೆ. ಇದೊಂದು ದೊಡ್ಡ ಒಂದು ಇದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದರಿಂದ ಏನು ಇವತ್ತು ಫಲಾನುಭವಿಗಳು ಬಂದಿದ್ದೀರಿ, ಇವತ್ತು ಎಲ್ಲಾ ತರ ರೇಷ್ಮೆಯಿಂದ ಇದು ಮೊದಲುಗೊಂಡು ಬೇರೆ ಬೇರೆ ಏನು ತಗೊಂತಾ ಇದ್ದೀರಿ, ದಯವಿಟ್ಟು ತಾವ್ಯಾರು ಬೇರೆಯವರೆಗೆ ಹಸ್ತಾಂತರ ಮಾಡದೆ ಏನು ಸರ್ಕಾರದ ವತಿಯಿಂದ ಇವತ್ತು ಶಾಸಕರ ಅವ್ರು ಏನು ಒಂದು ಬಡವರಿಗೆ ಸಿಗಬೇಕು, ರೈತರಿಗೆ ಸಿಗಬೇಕು ಅನ್ನೋ ವಾತಾವರಣ ಏನು ಅಂತ ಅವರ ಆಸೆಗಳೇನಿದಾವೆ ಅದು ನಿಜವಾಗ್ಲೂ ಪರಿಪೂರ್ಣವಾಗಬೇಕು ಅಂತಂದ್ರೆ ದಯವಿಟ್ಟು ತಾವು ತಗೊಂಡುವಂತ ಒಂದು ಫಲಪ್ರದವಾಗಬೇಕು, ನಿಮ್ಗೇನೆ ಯೂಸ್ ಆಗ್ಬೇಕು, ನಿಮ್ಗೇನೆ ಅದು ಬೇರೆ ಇದರಲ್ಲಿ ಇದಾಗಬೇಕು ಅಂತ ಅವರ ಒಂದು ಆಸೆ. ಅದನ್ನ ನೀವೆಲ್ಲನೂ ಪೂರೈಸಬೇಕು. ರೈತಾಪಿ ವರ್ಗಕ್ಕೆ ಪಾರದರ್ಶಕವಾಗಿ ಹೀಗೆ ಮುಖಂಡರು ಹೇಳ್ತಾ ಇದ್ರು, ಪಾರದರ್ಶಕವಾಗಿ ರೈತರಿಗೆ ಎಲ್ಲ ಸಿಗಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ಕಾರ್ಯಕ್ರಮನ ಈ ತರ ನಾವು ಆಯೋಜನೆ ಮಾಡಿ ಅವರು ಮುಖಂಡರ ಮುಖಾಂತರನೇ ನಾವು ವಿತರಣೆ ಮಾಡಬೇಕಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ರೇಷ್ಮೆ ಸಹಾಯಕ ನಿರ್ದೇಶಕರು ಅದರ ಬಗ್ಗೆ ಹೇಳಿದ್ದಾರೆ.
ಸಾಕಷ್ಟು ಫಲಾನುಭವಿಗಳು ಅಂದರೆ ಇಲ್ಲಿ 4 ನಮಗೆ ತಾಂತ್ರಿಕ ಸೇವಾ ಕೇಂದ್ರಗಳು ಬರ್ತವೆ. ಆ 4 ತಾಂತ್ರಿಕ ಸೇವಾ ಕೇಂದ್ರದ ಎಲ್ಲ ರೈತ ಫಲಾನುಭವಿಗಳು ಇವತ್ತಿನ ಜೀವಿತ ಇಲ್ಲಿ ಹಾಜರಿದ್ದಾರೆ. ಅವರಿಗೆ ಈ ಪವರ್ ಸ್ಪ್ರೇಯರ್ ಆಗಿರ್ಬೋದು, ಸೋಲಾರ್ ಲೈಟ್ ಆಗಿರ್ಬೋದು, ಅಥವಾ ಇನ್ನಿತರ ಪರಿಕರಗಳು ಸಾಕಷ್ಟು ಇಲ್ಲಿ ಬಂದಿದ್ದಾವೆ. ಅವರಿಗೆ 75,000 ಒಂದು ಯೂನಿಟ್ ಕಾಸ್ಟ್ ಇದೆ. ಆ 75,000 ಯೂನಿಟ್ ಕಾಸ್ಟ್ ಅಲ್ಲಿ ಕೇಂದ್ರದ ಪಾಲು ಮತ್ತು ರಾಜ್ಯದ ಪಾಲು ಕೂಡ ಸೇರ್ಕೊಂಡಿದೆ. ಅದೇ ತರ ರೈತರದು ಕೂಡ ಜನರಲ್ ರೈತರಾದ್ರೆ ಒಂದು 25% ಅವರು ಕೂಡ ಕಟ್ಟಬೇಕಾಗತ್ತೆ, ಅವ್ರದ್ದು ಪಾಲು ಕೂಡ ಸೇರ್ಕೊಂಡಿರ್ತದೆ. ಅದೇ SC/ST ಆದ್ರೆ ಒಂದು 10% ಅವರು ಕಟ್ಟಬೇಕಾಗತ್ತೆ. ಈ ಒಂದು ರೇಷಿಯೋಲ್ಲಿ ನಾವು ತಗೊಂಡು ಅವ್ರಿಗೆ ಬೇಕಾದ ಪರಿಕರಗಳನ್ನ, ಅದು ಸ್ಪ್ರೇಯರ್ ಆಗಿರ್ಬೋದು, ಸೋಲಾರ್ ಲೈಟ್ ಆಗಿರ್ಬೋದು, ಇನ್ನಿತರ ಯಾವುದೇ ಪರಿಕರಗಳಾಗಿರ್ಬೋದು, ಅವರು ಇಷ್ಟಪಟ್ಟದನ್ನ ರೈತ ಪಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಅವರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಇಷ್ಟಪಟ್ಟದನ್ನೇ ನಾವು ಕೊಡಿಸಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರೇಷ್ಮೆ ಇಲಾಖೆ ವತಿಯಿಂದ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರೇಷ್ಮೆ ಬೆಳೆಗಾರರಿಗೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆಯಡಿ ಬರ್ತಕ್ಕಂಥ ಇವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಇವತ್ತು ಅವಶ್ಯಕತೆ ಇರತಕ್ಕಂಥ ಸವಲತ್ತುಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ರಿ. ಇವತ್ತು ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 49,50,000 ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಸಬ್ಸಿಡಿಯನ್ನು ನಮ್ಮ ಕ್ಷೇತ್ರದವರು ಇವತ್ತು ರೈತರಿಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಏನಿವತ್ತು ರೇಷ್ಮೆ ಬೆಳೆಗಾರರಿಗೆ ಅವಶ್ಯಕತೆ ಇರ್ತಕ್ಕಂಥ ಇವತ್ತು ಸ್ಪ್ರೇಯರ್ಸ್ ಆಗ್ಬೋದು, ಮತ್ತು ಶೇಡ್ ನೆಟ್ ಇರ್ಬೋದು, ಚಂದ್ರಂಕಿ ಇರ್ಬೋದು, ಇವತ್ತು ಸೋಲಾರು ದೀಪ ಇರ್ಬೋದು, ಮತ್ತು ಉಳು ಮನೆಯಲ್ಲಿ ಸ್ಪ್ರೇ ಮಾಡೋಕ್ಕೆ ಇವತ್ತು ಸಿಂಪಡಣೆ ಮಾಡಲಿಕ್ಕೆ ಇವತ್ತು ಸ್ಪ್ರೇಯರ್ಸ್ ಇರ್ಬೋದು, ಇನ್ನೂ ಹಲವಾರು ಸವಲತ್ತುಗಳನ್ನ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 90% ಸಬ್ಸಿಡಿ ಮತ್ತು ಜನರಲ್ ಅವರಿಗೆ 75% ಸಬ್ಸಿಡಿ ಅಂತ ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ ಮೇಲೆ ಇದು ಮೊದಲನೇ ಬಾರಿಗೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರೈತರಿಗೆ ಈ ಒಂದು ಅವಕಾಶ ಸಿಕ್ಕೈತೆ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ನಾನು ಅವ್ರಿಗೊಂದು ಸೂಚನೆಯನ್ನು ಕೊಟ್ಟಿದ್ದೀನಿ. ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ರೇಷ್ಮೆ ಬೆಳೆಗಾರರು ಇರ್ಬೋದು, ವಾಣಿಜ್ಯ ಬೆಳೆಗಾರರು ಇರ್ಬೋದು, ಕೃಷಿ ಬೆಳೆಗಾರರು ಇರ್ಬೋದು, ಏನಿವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನು ನಿಜವಾದ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ಅವ್ರು ಸೂಚನೆ ಕೊಟ್ಟಿದ್ದೀರಿ. ಅದರ ಒಟ್ಟಾಗಿ ಏನಿವತ್ತು ಯೋಜನೆಗಳಿದೆ ಅಂತ ಹಲವಾರು ರೈತರಿಗೆ ಇದುವರೆಗೂ ಗಮನದಲ್ಲಿಲ್ಲ. ಪ್ರತಿ ರೈತರಿಗೆ ತಾವು ಪಾಂಪ್ಲೆಟ್ ಮಾಡಿ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಸಹ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಈ ಕ್ಷೇತ್ರದ ರೈತರಿಗೆ ಪ್ರಾಮಾಣಿಕತೆಯಿಂದ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ.